ಡಾಕ್ಟರ್ ಇನಿಷಿಯಲಿ ನಮ್ಮ ಕ್ಯಾಶುಯಾಲಿಟಿ ಈಗ ರನ್ ಆಗಬೇಕು, ICU ರನ್ ಆಗಬೇಕು, ಡಾಕ್ಟರ್ಸ್ ನಮಗೆ ಮೇನ್ ಮೆಡಿಕಲ್ ಆಫೀಸರ್ಸ್ದು ಎಷ್ಟು ದಿನದಲ್ಲಿ ಮಾಡೋಕ್ಕಾಗತ್ತೆ ಅಷ್ಟು ಪ್ರಿಯಾರಿಟಿ. ಅದಾದಮೇಲೆ ನೀವು ಏನೇನು ಪ್ರಪೋಸ್ ಮಾಡ್ತೀರಾ, ನಮ್ಮ ಡಿಮ್ಯಾಂಡ್ಸು, ನನ್ನ ಎಲ್ಲೇ ಕ್ವಶನ್ನು, ಮತ್ತು ಇಲ್ಲಿ ನೀವು ಫೀಲ್ಡ್ ವಿಸಿಟ್ ಇನ್ನೆಲ್ಲ ಕನ್ಸಿಡರೇಷನ್ ತಗೊಂಡು ಯು ಕ್ಯಾನ್ ಹ್ಯಾವ್ ಯುವರ್ ಓನ್. We want to run ICU and casualty immediately with round the clock. 24/7. It will take care of 60-70% of the burning issue. ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. Gradually we can stabilize. ಕ್ಯಾಶುಯಾಲಿಟಿ ಮತ್ತೆ ICU ರನ್ ಆಗಿಬಿಟ್ರೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್. ICU ಎಷ್ಟು ಬೆಡ್ ಮಾಡ್ಕೊಂಡಿದ್ದೀರಾ? ಇದು ನಮ್ದು 24 ಆಮೇಲೆ PG ಅವ್ರನ್ನ ಕೊಟ್ಟಿದ್ದೀರಾ ಫುಲ್ ಎಲ್ಲ ಕಡೆನೂ ಇದೆ. 8 ಜನ ಆ ಥರ ಅವ್ರು ಯಾರೇ ಸ್ಟೂಡೆಂಟ್ಸ್ 1 year 6 months ಏನು ಲರ್ನಿಂಗ್ ಕೆಪಾಸಿಟಿ ಬೇಕಂದ್ರೆ ಇಲ್ಲಿಗೆ ಹಾಕ್ಬಿಡ್ತಾರೆ. ಸೊ ದಟ್ ರೌಂಡ್ ದ ಕ್ಲಾಕ್ ಡಾಕ್ಟರ್ಸ್ ಇದ್ದಾರೆ ಅಂತಂದ್ರೆ ಯಾರೋ ಒಬ್ರು ಟ್ರೀಟ್ಮೆಂಟ್ ತಗೋತಾರೆ, ಇಲ್ಲಿ ಅವಕಾಶ ಆಗುತ್ತೆ. ಇದಕ್ಕೆ ನನ್ನಲ್ಲೇ ಬರುತ್ತೆ ಮೇಡಮ್, ಎಷ್ಟು ಬೇಕಾದ್ರೆ ತುಂಬಿಸೋಣ, ಬಟ್ ನಮ್ಗೆ ಅದು ಲೆಕ್ಕ ಹಿಡಿಯೋದು ಬೇಡ. ಇವ್ರು ಮಾಡ್ಲಿ, ಇವರು ರೆಗ್ಯುಲರ್ ಆಗಿ ಕೊಡೋದು ಕೊಡ್ರಿ, ಟೆಂಪರರಿ ನಾವು ಶೋ ರನ್ ಮಾಡ್ತೀವಿ. ಸರ್ಜನ್ ಮೊದಲೇ ಇಲ್ಲ ಮೇಡಮ್, ಲಾಂಗ್ ಲೀವ್ ಅಲ್ಲಿ ಹೋಗಿದ್ದಾರೆ. ಮೇಡಮ್ ಅದನ್ನ ಲೆಟರ್ ಬರ್ದಿದ್ದೀನಿ, ಮೋರ್ ದೆನ್ 90 days ಆಗಿರೋದ್ರಿಂದ ಇದನ್ನ ವೇಕೆಂಟ್ ಪೋಸ್ಟ್ ಅಂತ ವೇಕೆನ್ಸಿ ತೋರಿಸ್ತೀವಿ. ಯಾರಾದ್ರೂ ಪೋಸ್ಟ್ ಯಾರಾದ್ರೂ ಟ್ರೈ ಮಾಡ್ತಾರೆ ಇಬ್ರು ಮೂರು ಜನ ಟ್ರೈ ಮಾಡಿ ವೇಕೆನ್ಸಿ ತೋರಿಸ್ತೀವಿ, ಬಟ್ ಅವ್ನು ತಿರುಗಿ ಅದನ್ನೇ ಅವ್ರು ಬೇಡ, ನಮ್ಗೆ ಶಿಫ್ಟ್ ಮಾಡಿ ಅವ್ರಿಗೆ ಬೇಡ, ಅವ್ರಿಗೆ ಬೇರೆ. ಅವ್ರ ಪೋಸ್ಟಿಂಗ್ ಡೇ 1 ಇಂದ ಲಾಂಗ್ ಲೀವ್ ರಜಾ ಹಾಕೊಂಡ್ರು, ಸಿಕ್ ಲೀವ್ ಹಾಕೊಂಡ್ರು, ನಮಗ್ ಬೇಡವೇ ಬೇಡ. ಬಂದ್ ಬೇರೆ ಯಾರಾದ್ರೂ ಕೆಲಸ ಮಾಡಿ. ಇಲ್ಲ ವೇಕೆನ್ಸಿ ತೋರಿಸ್ತೀವಿ, ತೋರಿಸಿದೀವಿ ಆಗಲೇ. ನಾನು ನಾಳೆನೇ ಬರ್ಕೊಡ್ತೀನಿ ವೇಕೆನ್ಸಿ ಇದೆ ಅಂತ. ಮೇಡಮ್ ಭಾರತಿ ಅವರು ಕೋವಿಡ್ ಟೈಮಲ್ಲಿ ಒಳ್ಳೆ ಸರ್ವಿಸ್ ಮಾಡಿದ್ದಾರೆ ಮೇಡಮ್, KGF ಅಲ್ಲಿ. ಅವರು ಇಂಟ್ರೆಸ್ಟ್ ಇದ್ದಾರೆ ಮೇಡಮ್. ಇಂಟ್ರೆಸ್ಟ್ ಇದ್ರೆ ಮತ್ತೆ ಟ್ರಾನ್ಸ್ಫರ್ಗಳಾಗಲ್ವಲ್ಲ, ನಮ್ಮ PRS ಹತ್ರ ಅದೊಂದು ಮಾತ್ರ ಇದು ಮಾಡಲ್ಲ, ಟ್ರಾನ್ಸ್ಫರ್ಗಳು ತಗೊಂಬೋದು. ಮೇಡಮ್ ಇದು ಡೀಮ್ಡ್ ವೇಕೆನ್ಸಿ ಇದೆ, ವೇಕೆನ್ಸಿ ಇದೆ, ಬಟ್ ಭಾರತೀನ ಇಲ್ಲ ಹಾಕೋದು ಅವ್ರ ಟರ್ನ್ ಬಂದಾಗ ಮಾತ್ರ ಹಾಕ್ತಾರೆ. ಮಾಡಿ ಸರ್, ಇಂಟ್ರೆಸ್ಟ್ ಇದ್ರೆ ಮಾಡಿ. ಇಂಟ್ರೆಸ್ಟ್ ಮೇಡಮ್ ಇವಾಗ ಒಂದು 3 ಜನ ಇನ್ ಸರ್ವಿಸ್ PGs ಎಲ್ಲ ಮುಗಿಸ್ಕೊಂಡವರು ರೇಸ್ ನಲ್ಲಿ ಇದ್ದಾರೆ ಮೇಡಮ್. ನಮ್ಮ ತುಮಕೂರು 3 ಜನ ಯಾರು ಟ್ರೈ ಮಾಡ್ತಾರೆ, ಫಿಸಿಷಿಯನ್ಸ್ ಎಲ್ಲ ಬಂದಿದ್ದಾರಲ್ಲ, ಅವರೆಲ್ಲ ನನ್ನ ಸ್ಟೂಡೆಂಟ್ಸ್. ಒಳ್ಳೆ ಆಕ್ಟಿವ್ ಇರೋರು. ಗೋಲ್ಡ್ ಮೆಡಲಿಸ್ಟ್ ಬಂದಿದ್ದಾನಲ್ಲ, ಅವ್ನು ತುಂಬಾ ನಂಗೆ ಇಷ್ಟ, ಕೆಲಸ ಮಾಡೋದು ಮೆಡಿಸಿನ್ ಎಲ್ಲ ಬೇಕಂತಾನೆ ವಸಂತ ಆಮೇಲೆ ನಾನೇ ಪದೇ ಮೀಟಿಂಗ್ ಮಾಡ್ತೀನಿ, ಅವ್ರ ಧೈರ್ಯ ಕಳ್ಕೊಕೊಡು. ಹೌದು ಮೇಡಮ್, ಕರೆಕ್ಟ್. ವಿಕ್ಟೋರಿಯಲ್ಲಿ ಎಲ್ಲಾರನ್ನೂ ಹ್ಯಾಂಡಲ್ ಮಾಡಿ ಬಂದಿದ್ದಾರೆ, ಇಲ್ಲಿ ಏನಪ್ಪ ಕಷ್ಟ ನಿಮಗೆ ಅಂತ ಹೇಳಿದೆ. ಕಣ್ಣವರು ನಿಮ್ಮ ವಸಂತ ಕುಮಾರ್, ಈ ಫಿಸಿಷಿಯನ್ ಎಲ್ಲ ನನ್ನ ಸ್ಟೂಡೆಂಟ್ಸ್. ಪೆಂಡಿಂಗ್ಗೆ ಬೇರೆ ಬೇರೆ ಇದೆ ಅಂತ ಬರ್ಕೋಬೇಕು. ಇಲ್ಲಿಗೆ ಬೇರೆ ಬೇಕಾಗ್ತಾರೆ ಮೇಡಮ್, ಅನಿಸ್ತಿದೆ. ಅಲ್ಲಿಗೆ ಬೇರೆ ಬೇಕಾಗ್ತಾರೆ. ಬ್ಲಡ್ ಬ್ಯಾಂಕ್ ಏನಿದೆ ಇದೆ, ಅಪ್ಗ್ರೇಡ್ ಮಾಡಿ ಸಪರೇಷನ್ ಯೂನಿಟ್ಸ್ ಇಲ್ಲ. ಕಾಂಪೋನೆಂಟ್ಸ್ ಮಾಡ್ತಾ ಇದ್ದಾರೆ. ಸ್ಟಾಫ್ ಇದ್ದಾರೆ, ಬ್ಲಡ್ ಬ್ಯಾಂಕ್ ಸೆಪರೇಟ್ ಸ್ಟಾಫ್ ಇದೆ. ಸ್ಟಾಫ್ ಇಲ್ವಾ? ಇಲ್ಲ ಮೇಡಮ್, ಬ್ಲಡ್ ಬ್ಯಾಂಕ್ ಇದೆ ಅಲ್ಲ, ಬ್ಲಡ್ ಬ್ಯಾಂಕ್ ಇದೆ, ನಮ್ಮ ಸ್ಟಾಫ್ ಇದ್ದಾರೆ. ಇಲ್ಲ ಸೆಪರೇಟ್ ಸ್ಟಾಫ್ ಅದೇ ಸ್ಟಾಫ್ ಸದ್ಯ ನಮ್ಗೆ ಅದನ್ನ ಅಪ್ಗ್ರೇಡ್ ಮಾಡಿ ಮೇಡಮ್. ಎಕ್ಸ್ಟ್ರಾ ಸ್ಟಾಫ್ ಕೊಡ್ಬೇಕು, ಎಕ್ಸ್ಟ್ರಾ ಸ್ಟಾಫ್. ಅಲ್ಲ ನಮಗೆ ಬ್ಲಡ್ ಬ್ಯಾಂಕ್ ಬೇರೆ ಡೀಟೇಲ್ಸ್ ಕೊಡಿ. ಅಂತ ಮಾತ್ರ ಕೇಳೋಣ. ಅದೇ ಸರ್, ಅದು ನಮ್ಮ ಮೆಡಿಕಲ್ ಆಫೀಸರ್ ಇಲ್ಲ, ಪೆಥಾಲಜಿಸ್ಟ್ ಇಲ್ಲ, ಅದಕ್ಕೆ ಸಂಬಂಧಪಟ್ಟ ಬ್ಲಡ್ ಬ್ಯಾಂಕಿಗೆ ಬ್ಲಡ್ ಬ್ಯಾಂಕ್ ಸುರೇಶ್, ಜಿಲ್ಲಾ ಮಟ್ಟದ ಬ್ಲಡ್ ಬ್ಯಾಂಕ್ಗೆ ಒಬ್ಬ ಬ್ಲಡ್ ಬ್ಯಾಂಕ್ ಆಫೀಸರ್ ಇರ್ತಾನೆ, ಅಡಿಷನಲ್ ಸ್ಟಾಫ್ ಇರ್ತಾರೆ. ಇದನ್ನ ತಾಲೂಕು ಅಂತ ತಗೊಂಡವ್ರಲ್ಲ ಅವರು, ಅವ್ರೇನ್ ಮಾಡ್ತಾರೆ, ಇದನ್ನ BSU ಅಂತ ತಗೊಂಡವ್ರೆ, ಬ್ಲಡ್ ಸ್ಟೋರೇಜ್ ಯೂನಿಟ್ ಮಾಡ್ಕೊಂಡವ್ರೆ. ಇದು ಬಟ್ ಇಟ್ ಇಸ್ ರನ್ ಆಸ್ ಎ ಬ್ಲಡ್ ಬ್ಯಾಂಕ್. ಬ್ಲಡ್ ಬ್ಯಾಂಕ್ ಆಗಿ ರನ್ ಆಗಿದೆ, ಇದನ್ನ ಅಪ್ಗ್ರೇಡ್ ಮಾಡೋಣ. ಇದುವರೆಗೆ ಬ್ಲಡ್ ಬ್ಯಾಂಕ್ ಆಗಿದೆ, ಕಾಂಪೋನೆಂಟ್ ಸೆಪರೇಷನ್ ಕೊಡಬೇಕು ಅಂತ ನೀವು ಕೇಳ್ತಾ ಇದ್ದೀರಾ, ಕರೆಕ್ಟ್ ಅಲ್ವಾ? ಕಾಂಪೋನೆಂಟ್ ಸೆಪರೇಷನ್ ಡಿಮ್ಯಾಂಡ್ ಕೊಟ್ಟರೆ ನಾನು ಮೂವ್ ಮಾಡ್ತೀನಿ. we have only ಅದನ್ನ ಸಪರೇಟ್ ಮಾಡಿ. ಸ್ಟೋರೇಜ್ ಯೂನಿಟ್ ಕಾನ್ಸೆಪ್ಟ್ ಬ್ಲಡ್ ಸ್ಟೋರೇಜ್ ಅಲ್ಲ, ಬ್ಲಡ್ ಬ್ಯಾಂಕ್ ಇದೆ, ಬ್ಲಡ್ ಬ್ಯಾಂಕ್ ಮೊದಲಿಂದಾನೇ ಇದೆ. ಗೊತ್ತು, ಬಟ್ ಆಕ್ಚುಲಿ ಏನಿದೆ ಒಂದು ಇಬ್ರು ಓದಿದ್ದಾರೆ. Madam, we have only 2 blood banks in the district. SNR hospital and KGF. ಬ್ಲಡ್ ಸ್ಟೋರೇಜ್ ಯೂನಿಟ್ ಬಗ್ಗೆ ಮಾತಾಡ್ತೀನಿ. ಬೇರೆ ಏನು ಇಂಪಾರ್ಟೆಂಟ್ ಮೇಡಮ್ ಇದ್ದು ಚರ್ಚೆ ಮಾಡೋಣ. ಆಮೇಲೆ ನಾನು ತುಂಬ ಡೆಪ್ತ್ ಹೋಗ್ತೀನಿ ಮೇಡಮ್. ಮ್ಯಾನ್ ಪವರ್ ಇದು ಮಾಡ್ಕೊಂಡು ಮೇಡಮ್, ಈಗ ನನಗೆ ಇಲ್ಲಿ 2+2+2 ಬೇಕು. MCH ಹೌದು, ನೀವು ಕೌಂಟ್ ಮಾಡೋವಾಗ ಈಗ ನನಗೆ ಇಲ್ಲಿ 2 ಬೇತ್ ಮಗಳ ಒಂದು ಕೊಡ್ತೀರಾ ನನಗೆ? ಚೆನ್ನಾಗಿ ಬೇತ್ ಮಗಳ ಒಂದು ಏನು ಕಂಟಿನ್ಯೂ ಮಾಡಿಸ್ತೀರಾ? ಕಂಟಿನ್ಯೂ ಮಾಡೋಕ್ಕೆ ಕಂಟಿನ್ಯೂ ಮಾಡಿಸ್ತೀನಿ. ಯಾರು ಸರ್?
ಕಂಟಿನ್ಯೂ ಮಾಡಿ ಅಲ್ಲ ನೀವು ರೀಸನ್ಸ್ ಕೊಡ್ಬೇಕಲ್ರಿ ಅವ್ರು ಯಾರೋ ರಜಾ ಹೋಗಿದ್ರು ಅದಕ್ಕೋಸ್ಕರ ಹೆರಿಗೆ ಕಡಿಮೆ ಆಗಿತ್ತು ಇಟ್ ಶುಡ್ ಕಂಟಿನ್ಯೂ ಇಟ್ ಇಸ್ ಅವರ್ ಡ್ಯೂಟಿ ಟು ಸಿ ದಟ್ ಇಟ್ ದ ನಂಬರ್ ಆಫ್ ಡೆಲಿವರೀಸ್ ವಿಲ್ ಬಿ ಮೋರ್ ಕೊಡಿ ನಾನು ಅದು ಶಿಫಾರಸ್ ಮಾಡ್ತೇನೆ ರಾಜ್ಕುಮಾರ್ ಯಾಕಂದ್ರೆ ಡೈನಮಿಕ್ ಫ್ಯಾಕ್ಟರ್ ಎಕ್ಸಾಕ್ಟ್ಲಿ ಅದೊಂದು ಕೊಡ್ತೀನಿ ಶಿಫಾರಸ್ ಬ್ಲಡ್ ಬ್ಯಾಂಕ್ ಅದೊಂದು ತಗೋತೀನಿ ಮೇಡಮ್ ಆಮೇಲೆ ಮೂಳೆ ಡಾಕ್ಟರ್ CRM ಮಿಷನ್ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಮೇಡಮ್ ನಮ್ಮ ಆಫೀಸಲ್ಲಿ ಪ್ಲೀಸ್ ಸರ್ ಕೊಟ್ಟಿದ್ದೀನಿ ಮೇಡಮ್ ಬಂತು ಮೊನ್ನೆ ಲಾಸ್ಟ್ ಕೊಡಂಗಿಲ್ಲ ಬೇರೆ ಇದ್ರೆ ಧೈರ್ಯ ಮಾಡಲ್ಲ ನಾನು ಆ PSC ಇದು ಮಾಡ್ಕೊಂಡು ಇಲ್ಲಿ ನೀವೆಲ್ಲ ಆಗಿರಲ್ಲ ಏನ್ ಕೊಟ್ಟಿದ್ದೀರಾ ಯಾವ ಮಾಲಕರಪ್ಪ ಸ್ಟೇಷನ್ ರೀ ಏನಾಗಲ್ಲ ಅನಸ್ತೇಷನ್ ಕೊಡ್ಲಿ DHO ಅಷ್ಟು ಕಟ್ಸಿಲ್ಲ ನಂಗೆ ಕೊಟ್ಟಾಕ್ಬೇಕು ಇಲ್ಲ ಮೇಡಮ್ ಅವರಿಗೆ ಕೆಲಸ ಮಾಡಿ ಅನುಭವ ಇದೆ ಮೇಡಮ್ ಅವರು ನಾವು ಜೊತೆಗೆ ಅವರೇ ತುಂಬಾ ಮೇಡಮ್ ನಮ್ಮ ಜಿಲ್ಲೆನಲ್ಲಿ ಹೆಂಗಿದ್ದಾರೆ ಅಂತಂದ್ರೆ ಅವ್ರ ಮುಂದೆ ನಾವು ಕೆಲಸ ಏನು ಅದೇ ಒಳ್ಳೆ ಕೆಲಸ ಅಷ್ಟೇ ನನಗೇನು ಅದೇನಿಲ್ಲ ಒಟ್ಟಿಗೆ ಇದ್ದು ಒಂದೇ ಒಳ್ಳೆ ಕಡೆ ನಿಮ್ಮಷ್ಟು ನಾನು ಕೆಲಸ ತಗೊಳ್ಳೋಳು ಮೇಡಮ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ಕೆಲಸ ತಗೊಳ್ಳೋಳು ನಾನು ಬಿಡಲ್ಲ ಬಟ್ ಮೇಡಮ್ ವಿಚಿತ್ರ ಫ್ಯಾಷನ್ ಅದೇ ನಾನು ಇಷ್ಟು ಹೆಲ್ತ್ ಬಟ್ ಈಗ ಹೇಳ್ಬಿಡಿ ಸಂಜೆ ನೈಟ್ OPDಗೆ ನೈಟ್ OPD ಮಾಡೋಣ KRC ಟು ರೆಕಮೆಂಡೇಶನ್ ಇದೆ ಹೆಲ್ಪ್ ಆಗುತ್ತೆ ಇಲ್ಲಿ ರೆಕಮೆಂಡೇಶನ್ ಅಲ್ಲಿ ಈವ್ನಿಂಗ್ OPD ಸ್ಟಾರ್ಟ್ ಮಾಡಕ್ಕೆ ಫೈಲ್ ನನ್ನ ಹತ್ರನೇ ಇದೆ 2-3 ಕಡೆ ಪೈಲಟ್ ಮಾಡೋಣ ಅಂತ ಬಾಸ್ ಹೇಳಿದ್ದಾರೆ ಸೊ ಇದನ್ನೇ ಪೈಲಟ್ ಇಲ್ಲೇ ಮಾಡಿಬಿಡೋಣ ಮೇಡಮ್ ಯಾಕಂದ್ರೆ ಇಲ್ಲಿ ಹೇಳಿ ಇದು ರೀಸನ್ ಮಾಡಿ ಬೆಳಗ್ಗೆ ಯಾರಾದರೂ 5 o'clock ಹೋಗಿರೋರು ಮಾರ್ನಿಂಗ್ ಬೆಳಗ್ಗೆ 5 ಹೋಗಿ ಸಂಜೆ 5-6 ಬಂದಾದ್ಮೇಲೆ ಈವ್ನಿಂಗ್ ನಾವು OPD ಸರ್ವಿಸಸ್ ಕೊಟ್ಟರೆ ಖಂಡಿತ ಯೂಸ್ ಮಾಡ್ಕೊತಾರೆ ಅವಾಗ ಯಾರು ಡಾಕ್ಟರ್ ಇರ್ತಾರೆ ಎಮರ್ಜೆನ್ಸಿಯಲ್ಲಿ ಅವ್ರ ಹತ್ರ ಹೊರಟೋಗ್ತಾರೆ ಅವರು ತುಂಬ ಡಿಸ್ಟರ್ಬ್ ಆಗ್ತಾರೆ ಆಮೇಲೆ ಏನಾಗುತ್ತೆ ಅಂದ್ರೆ ಅವ್ರು ನಿಜವಾಗಿ ನೋಡ್ಬೇಕಾಗಿರೋದನ್ನ ಬಿಟ್ಬಿಟ್ಟು ಕೋಲ್ಡ್ ಕೇಸಸ್ನ ನೋಡೋದು ಈ ಕೇಸಸ್ನ ನಾರ್ಮಲ್ ಕೇಸಸ್ನ ನೋಡ್ಬೇಕಾಗತ್ತೆ ಎಮರ್ಜೆನ್ಸಿ ಸರ್ವಿಸಸ್ಗೆ ಒಂದು ಡ್ಯೂಟಿ ಡಾಕ್ಟರ್ ಇರ್ತಾರೆ ಅವ್ರಿಗೆ ಈ ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಇದೆ ಬೇಕಾದ್ರೆ ನಾವಲ್ಲಿ ನೋಡಿದಾಗೂ ಕೂಡ ನೈಟಲ್ಲಿ ಪೇಷಂಟ್ಸ್ ತುಂಬಾ ಜಾಸ್ತಿ ಬಂದಿರೋದಿದೆ ಆ ಸ್ಟ್ಯಾಟಿಸ್ಟಿಕ್ಸ್ ತಗೋತೀನಿ ಯಾಕಂದ್ರೆ ನಾನು ಆಫೀಸರ್ ಪುಟಪ್ ಮಾಡ್ಬೇಕಾದ್ರೆ ಐದು ಸ್ಟ್ಯಾಟಿಸ್ಟಿಕ್ಸ್ ತಗೋತೀನಿ ನಿಮಗೆ ನೈಟ್ ಅವರ್ಸಲ್ಲಿ 6 ಆದಮೇಲೆ ಅಥವಾ ಆಫ್ಟರ್ 7 ಆದಮೇಲೆ ಎಷ್ಟು ಜನ ಪೇಷಂಟ್ಸ್ ಅಲ್ಲಿ ಎಮರ್ಜೆನ್ಸಿ ಅಂತ ನಾವು ಮಾಡಿದ್ದೀವಲ್ಲ ಅಲ್ಲಿ ಎಷ್ಟು ಪೇಷಂಟ್ಸ್ ಕಾಮನ್ ಪೇಷಂಟ್ಸ್ ಬಂದಿದ್ದಾರೆ ಎಮರ್ಜೆನ್ಸಿ ಬಿಟ್ಟು ಕಾಮನ್ ಪೇಷಂಟ್ಸ್ನ ಟ್ರೀಟ್ ಮಾಡಿದ್ದೀರಲ್ಲ ಇದ್ರದ್ದು ಕೊಡಿ After duty hours, 4:30 in the morning 9. As you well seen this right now, actually it's fortune. It cannot be considered as or it cannot be compared with a regular ತಾಲೂಕು ಆಗಿರಲ್ಲ ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಟ್ ಇಸ್ ಅ ಯೂನಿಕ್ ಪ್ಲೇಸ್ ಇದು ಹೆಂಗಿದೆ ಅಂದ್ರೆ ಇದು ಇಟ್ಸ್ ಸಮಥಿಂಗ್ ಯುನಿಕ್ ಇದು ಯೂನಿಕ್ See, this is developed as a district, it has executed as a district, and the sister department, police is working as a separate SP. Alva, so it has got all scope for to work as another district. Unfortunately, DHO ಇದನ್ನು ನಮಗೆ we don't require infrastructure, we don't require single MP for infrastructure. ಇನ್ಫ್ರಾಸ್ಟ್ರಕ್ಚರ್ಗೆ ಮ್ಯಾನ್ ಪವರ್ ಬೇಡ ನೀವು ಅಟ್ಲೀಸ್ಟ್ ಒಂದು ಹೆಡ್ ಆಫ್ ಅಕೌಂಟು ಮತ್ತೆ ಒಂದು ಇದು ಮಾಡಬೇಕು DDO ಕೋಡು ಈಗ ನಾನು ಜಿಲ್ಲಾ ಪಂಚಾಯತ್ ವೆಹಿಕಲ್ ಕೊಡಿಸ್ಕೊಡ್ತೀನಿ ನಿಮ್ಮ ಕಡೆ ಏನು ಬೇಡ ಜಸ್ಟ್ ಇದನ್ನು DDO ಕೋಡ್ ಒಂದು ಮಾಡಿಸಿ ಮೇಡಮ್ ಸಾಕು ಮಿಕ್ಕಿದ್ದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಣ ನೀವು ಹೇಳೋ ಪ್ರಕಾರನೇ ಮಾಡ್ಕೊಳ್ಳೋಣ ಅಪಾರ್ಟ್ ಫ್ರಮ್ ಸಿವಿಲ್ ಹಾಸ್ಪಿಟಲ್ ಇದೊಂದು ಆಗ್ಬಿಟ್ರೆ ರೂರಲ್ ತುಂಬಾ ವ್ಯಾಸ್ಟ್ ಇದೆ ಮೇಡಮ್ ಇದು ಡೆವಲಪ್ ಆಗುತ್ತೆ ಅನದರ್ 5-10 years ಅಲ್ಲಿ ತುಂಬಾ ಡೆವಲಪ್ ಆಗೋ ಸ್ಕೋಪ್ ಅದೇ ಇದೆ ಮೇಡಮ್ ಅಂತ ಇದು mention ಮೆಡಿಕಲ್ ಮಾಡಿ. ಕಾಲೇಜ್ ಆದ್ರೂ ಕೂಡ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮೇಡಮ್ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಮೇಡಮ್ ನಾನು ಇಲ್ಲಿ ಸೂಪರ್ ಸ್ಪೆಷಾಲಿಟಿನೇ ಮುಂದಿಟ್ಟು ಅದು ಬಸ್ ಸ್ಪೆಷಾಲಿಟಿ ಅಲ್ಲಿ ಆದ್ರೂ ಮೋಸ್ಟ್ ಆಫ್ ದಿ MCH ವರ್ಕ್ ಇಲ್ಲೇ ಪೋಸ್ಟ್ ಮಾಡ್ತಾರೆ KGF ಇಂದ ಎಷ್ಟಿಲ್ಲ ಸರ್ ಇದು ಕೋಲಾರ 30 ಇದೆ ಸರ್ 29-30 ಇದೆ ಗೌರ್ಮೆಂಟ್ ಈಗ ಒಂದು ಮೆಡಿಕಲ್ ಕಾಲೇಜು PPT ಅಲ್ಲಿ ಮಾಡಿ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರಲ್ಲಿ ಮಾಡಿ ಅಂತ ಇದ್ದಾರೆ ಅವಾಗ ನಾನು ಇಲ್ಲಿ ಸೂಪರ್ ಸ್ಪೆಷಾಲಿಟಿನೇ ಕೇಳಬೇಕಾಗತ್ತೆ ಜಾಗ ಒಂದು 10 acres ಏನಾದ್ರು ಕೊಟ್ಟು ಸೂಪರ್ ಸ್ಪೆಷಾಲಿಟಿನ ನಾವು
ಡಿಮ್ಯಾಂಡ್ ಮಾಡೋಕ್ಕಾಗತ್ತೆ. ಸೊ ನೋಡೋಣ, ಫಸ್ಟ್ ಯಾವುದಾದ್ರು 1-2 ಕಂಪ್ನಿ ಇಲ್ಲಿ ಇದಾದಾಗ then we can ಮಾಡ್ಬೋದು. ಅದಕ್ಕೆ ಮೀರಿ ನೀವು ಸೇವೆ ಮಾಡುವಂತ ದೇವರು ನಿಮ್ಗೆ ಕೊಟ್ಟಿದ್ದಾರೆ. ಐ ವಿಲ್ ಡೂ ಮೈ ಬೆಸ್ಟ್ ಮೇಡಮ್. ನೀವು ಸೈನ್ ಆಗೇ ಪ್ರೊಸೀಡಿಂಗ್ಸ್ ಬರ್ತದೆ ಮೇಡಮ್. ಮತ್ತೆ ಮುಂದುವರ್ಸೋದು ತಮ್ಮ ಕೆಲಸ. ಐ ವಿಲ್ ಡೂ ಮೈ ಮೇಡಮ್ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಅವರು. ನಾನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಇವತ್ತು KGF ಆಸ್ಪತ್ರೆ ಭೇಟಿ ಕೊಟ್ಟು ನಮ್ಮ ರೂಪಕಲಾ ಮೇಡಮ್ ಅವರು ತುಂಬ ಸಾರಿ ಎಲ್ಲೇ ಕ್ವಶನಲ್ಲಿ ಈ ಆಸ್ಪತ್ರೆಯ ಕುಂದುಕೊರತೆ ನೀಗಿಸೋಕ್ಕೆ ಪ್ರಶ್ನೆಗಳು ಕೇಳಿರ್ತಾರೆ. ಮತ್ತು ಅವರ ಒಂದು ಸದುದ್ದೇಶ ಏನೋ ತೊಂದರೆಗಳಿದಾವೆ ಇಲ್ಲಿ ಅಂತ ಅದನ್ನು ತಿಳ್ಕೊಳ್ಳೋಕ್ಕೆ ನನಗೆ ಸರ್ಕಾರ ಕಳಿಸಿದೆ. ಅದರಲ್ಲಿ ಏನೇನು ಮಾಡಬೇಕಾಗಿದೆ, ತುರ್ತಾಗಿ ಏನು ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸ್ ಕೊಡಬೇಕಾಗಿದೆ, ಮತ್ತು ಏನು ಎಮರ್ಜೆನ್ಸಿಗೆ ಡಾಕ್ಟರ್ಸ್ನ ಕೊಡಬೇಕಾಗಿದೆ, ಬ್ಲಡ್ ಬ್ಯಾಂಕ್ ಉನ್ನತೀಕರಣ ಮಾಡಬೇಕಾಗಿದೆ. ಮತ್ತು ಈ ಥರ ಒಂದು ಅವರ ಮನಸ್ಸಲ್ಲಿ ಏನು ತುರ್ತಾಗಿ ಸಾರ್ವಜನಿಕರಿಗೆ ಯಾವ ರೀತಿ ಸೇವೆ ಕೊಡ್ಬೋದು ಅಂತ ಅವ್ರ ಮನಸ್ಸಲ್ಲಿದೆ, ಅದನ್ನು ಫಸ್ಟು ಕೈಗೆ ಎತ್ಕೊಂಡು ಮತ್ತು ಫೇಸ್ ಮ್ಯಾನರಲ್ಲಿ ಏನೇನು ಕೊಡಬೇಕು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋಕ್ಕೆ ನಾನೊಂದು ಅಧಿಕಾರಿಯಾಗಿ ಇಲ್ಲಿ ಬಂದಿದ್ದೇನೆ. ಮೇಡಮ್ ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ದೀವಿ. ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು DHO, RCHO ಎಲ್ಲ ಇಲ್ಲಿದ್ದಾರೆ, ಡಿಸ್ಟ್ರಿಕ್ಟ್ ಸರ್ಜನ್ ಅವರಿದ್ದಾರೆ. ಅವ್ರದ್ದು ಎಲ್ಲ ಸಲಹೆ, ಅವ್ರದ್ದು ಏನು ಬೇಕಾಗಿದೆ ಆಸ್ಪತ್ರೆಗೆ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ನಾನು ಮಂಡಿಸ್ತೇನೆ. ಅದನ್ನು ಯಾವ ರೀತಿ ಮಂಡಿಸಬೇಕು ಅಂತ, ಅದಕ್ಕೆ ಇಂಥ ಶಾಸಕರು ಮತ್ತು ಜನಸಾಮಾನ್ಯರಿಗೆ ಸೇವೆ ಕೊಡಬೇಕು ಅಂತ ಹೇಳೋದನ್ನು ನಾನು ತಲುಪಿಸೋ ಕೆಲಸ ಮಾಡ್ತೇನೆ. ಏನಾಗಿದೆ ಅಂದರೆ ಪೇಷಂಟ್ಸ್ ಲೋಡ್ ತುಂಬ ಇದೆ, ಅದನ್ನು ನಾನು ಒಬ್ಬ ಅಧಿಕಾರಿಯಾಗಿ ಮನಗಂಡಿದ್ದೇನೆ. ಪೇಷಂಟ್ಸ್ ಲೋಡ್ ತುಂಬ ಇದೆ. ಮತ್ತು ಮೇಡಮ್ ಅವರು ಒಂದು ಸೂಕ್ಷ್ಮ ಕೊಟ್ಟರು, ಏನಂದರೆ ಎಲ್ಲ ವರ್ಕಿಂಗ್ ಕ್ಲಾಸ್ ಇದ್ದಾರೆ, ಅವರು ಈವ್ನಿಂಗ್ ಮೇಲೇ ಜನಸಾಮಾನ್ಯರು ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಅಂತ. ಸೊ ಈವ್ನಿಂಗ್ OPD ಬೇಕಾದ ಅದೊಂದು, ಮತ್ತು ತುರ್ತಾಗಿ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಕೊಡುವಂಥ ಒಂದು ಈ ಪ್ರಸ್ತಾವನೆಯನ್ನು ನಾನು ಸರ್ಕಾರ ಸಲ್ಲಿಸ್ತೀನಿ.